ಈಗ ಮಿಸ್ಟರ್ ಮಂಜಪ್ಪ ಸೌಂದರ್ಯ, ಚೇರ್ಮನ್ ಸೌಂದರ್ಯ ಎಜುಕೇಷನ್ ಟ್ರಸ್ಟ್ ಹಾಗೂ ಬಿಸ್ನೆಸ್ ಮ್ಯಾನ್. ಶ್ರೀ ಮಂಜಪ್ಪ ಪಿ ಅವರು ದೂರದೃಷ್ಟಿಯ ನಾಯಕರಾಗಿದ್ದು ಗುಣಮಟ್ಟದ ಶಿಕ್ಷಣವನ್ನು ನೀಡೋ ಮೂಲಕ ಸಮಾಜದ ವಂಚಿತ ವರ್ಗದವರನ್ನ ಮೇಲೆತ್ತುವಲ್ಲಿ ಅನುಕರಣೀಯ. ಗುಣಮಟ್ಟದ ಶಿಕ್ಷಣವು ಮಾನವ ಜೀವನವನ್ನು ಪರಿವರ್ತಿಸುವಲ್ಲಿ ನಿಜವಾದ ಮಾರ್ಗವಾಗಿದೆ ಎಂಬುದು ಅವರ ಬಲವಾದ ನಂಬಿಕೆ. ಇವರ ಕುರಿತಾದಂತಹ ವಿಟಿ ಇದೆ. ವಿಟಿ ಪ್ಲೀಸ್. ಸಾಧಕರನ್ನ ಈ ರಾಜ್ಯಕ್ಕೆ ಪರಿಚಯ ಮಾಡ್ತಾ ಇದ್ದೀನಿ. ಇವರು ಜೀವನದಲ್ಲಿ ಕನಸನ್ನ ಕಂಡವರು, ಕನಸನ್ನ ನನಸು ಮಾಡುವಂತಹ ನಿಟ್ಟಿನಲ್ಲಿ ಗುರಿಯನ್ನ ಬೆನ್ನತ್ತಿ ಸಾಧಿಸಿ ತೋರಿಸಿದಂಥವರು. ಈ ಮೂಲಕ ಸಾಕಷ್ಟು ಜನರಿಗೆ ಮಾದರಿಯಾದಂತಹ ವ್ಯಕ್ತಿ, ದ ಒನ್ ಅಂಡ್ ಓನ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಒಂದು ರೀತಿಯ ಕ್ರಾಂತಿಯನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಈ ವಾರದ ಸಾಧಕರು ಮಂಜಪ್ಪ ಅವರು. ಪ್ರಾರಂಭದಲ್ಲಿ ಕನಸಿತ್ತು, ಆದ್ರೆ ಈಗ ಮಂಜಪ್ಪ ಸೌಂದರ್ಯ ಸರ್ ಚುಟುಕಾಗಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಪ್ರಥಮವಾಗಿ ಇವತ್ತು ವೆಂಕಟರಮಣ ಸ್ವಾಮಿಯ ವೈಕುಂಠ ಏಕಾದಶಿಯ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲ ಇದ್ದೀವಿ. ಪ್ರಪ್ರಥಮವಾಗಿ ನಾನು ಬಂದಂಥ ಪ್ರಕೃತಿ ಮಾತೆ ಕರ್ನಾಟಕ ಮಾತೆಗೆ ಸಾಕ್ಷಾತ್ ಪ್ರಣಾಮವನ್ನು ಮಾಡ್ತಾ, ಇಲ್ಲಿ ನಾನು ಬಂದಿರುವಂಥ ಪ್ರಕೃತಿ ಬೇರೇನ್ ಮಣ್ಣಿಗೆ ಪ್ರಣಾಮವನ್ನು ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಬೇರೇನ್ ಅನಿವಾಸಿ ಭಾರತೀಯರ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ವಂದಿಸ್ತಾ, ಮತ್ತು ಈ ಬಾರಿಯ ಸಾಹಿತ್ಯ ಸಮ್ಮೇಳನವನ್ನು ಭಾರೀ ಅದ್ಧೂರಿಯಿಂದ ಯಶಸ್ವಿಗೊಳಿಸಿದಂಥ ಎಲ್ರಿಗೂ ಅವರವರ ರುಚಿಗೆ ತಕ್ಕಂಥ ಔತಣಕೂಟವನ್ನು ವಿವರಿಸಿದಂಥ ಜನನಾಯಕ ಕರ್ನಾಟಕ ಸರ್ಕಾರದ ಸಾಂಸ್ಕೃತಿಕ ಇಲಾಖೆಯ ಮಂತ್ರಿಗಳು ಆದಂಥ ಶಿವರಾಜ್ ತಂಗಡಿಯವರೇ, ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ಅನಿವಾಸಿ ಭಾರತೀಯರ ಸಮಿತಿಯ ಅಧ್ಯಕ್ಷರು ರಾಜ್ಕುಮಾರ್ ಅವರು, ಹೇಗೆಂದರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹೇಳಿ ಕನ್ನಡಿಗರನ್ನು ಕನ್ನಡದ ಕೀರ್ತಿಯನ್ನು ಪಸರಂತ ಒಬ್ಬ ರಾಜ್ಕುಮಾರ್, ಕರ್ನಾಟಕದ ರಾಜ್ಕುಮಾರ್. ಆದರೆ ನಾನು ಹುಟ್ಟಿದ ಕನ್ನಡ ನಾಡಿನ ಕಂಪನ್ನು ಕಡಲಾಚೆಗೂ ಹಬ್ಬಿಸಬೇಕು ಅಂತ ಪ್ರಯತ್ನವನ್ನು ಮಾಡಿಕೊಂಡು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಂಥ, ಈಗ ಅಭಿನಂದನಾರ್ಹರಾದಂಥ ರಾಜ್ಕುಮಾರ್ ಅಧ್ಯಕ್ಷರು ಮತ್ತು ಇಲ್ಲಿಗೆ ನನಗೆ ಈ ಒಂದು ಸೇತು ಸಂಬಂಧವನ್ನು ನಿರ್ಮಿಸಿದಂಥ ಗಣೇಶ್ ಮಾಣಿಲ ಅವ್ರನ್ನೂ ಈ ಸಂದರ್ಭದಲ್ಲಿ ಹೆಸರಿಸ್ತಾ, ಪ್ರಪ್ರಥಮವಾಗಿ ನಾನು ಶ್ರೀ ಪೇಜಾವರ ಹಿರಿಯ ಸ್ವಾಮಿಗಳು ಮತ್ತು ಕಿರಿಯ ಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ನಮ್ಮ ಸಮಸ್ತ ಕನ್ನಡಿಗರ ಮತ್ತು ಕನ್ನಡ ಅಭಿಮಾನಿಗಳ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ವಂದನೆಗಳು. ಈ ಮೂಲಕ, ಯಾಕಂದರೆ ಈಗಾಗಲೇ ಸಮಯ ಆಗಿದೆ ಅಂತ ಹೇಳಿದ್ದಾರೆ, ಸಂದರ್ಭೋಚಿತವಾಗಿ ಕನ್ನಡದ ನನಗೆ ಇವತ್ತು ಭಾರಿ ಸಂತೋಷ ಆಗ್ತಾ ಇದೆ. ಕರ್ನಾಟಕದಿಂದ ನಾನು ಬೇರೆ ಊರಿಗೆ ಬಂದಂಥ ಒಂದು ವಾತಾವರಣ ಇಲ್ಲ, ಇದು ನಮ್ಮದೇ ಊರು ಅನ್ನುವಷ್ಟು
ವ್ಯವಸ್ಥೆಯನ್ನು ತಾವೆಲ್ಲರೂ ಮಾಡಿದ್ದೀರಿ, ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ತುಂಬ ಸಂತೋಷ ಆಗ್ತದೆ. ಆ ಮೂಲಕ ನಾನು, ಯಾಕೆಂದರೆ ನೀವೆಲ್ಲರೂ ಸಿಂಹಾವಲೋಕನವನ್ನು ಖಂಡಿತ ಮಾಡಿದ್ದೀರಿ. ಯಾಕೆಂದರೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತ, ಅದನ್ನು ಖಂಡಿತ ಅಕ್ಷರಶಃ ನೀವು ಪಾಲಿಸಿದಿರಿ. ಕನ್ನಡ ಮಾತೆಯ ವಿಜೃಂಭಣೆಯ ಒಂದು ವ್ಯವಸ್ಥೆಯನ್ನು ತಾವೆಲ್ಲರೂ ಇಲ್ಲಿ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಯಾಕೆಂದರೆ ಕರ್ನಾಟಕಕ್ಕೊಂದು ದೊಡ್ಡ ಪರಂಪರೆ ಇದೆ, ಯತಿವರಿಯರ ಪರಂಪರೆ ಇದೆ. ನಮ್ಮ ದೇವಸ್ಥಾನಗಳು, ನಮ್ಮ ನದಿಗಳು, ಆ ಪ್ರಕೃತಿ ಸೌಂದರ್ಯ, ಈಗೇನು ತಾವು ರಾಷ್ಟ್ರಕವಿ ಕುವೆಂಪುರವರ ನಾಡಗೀತೆಯನ್ನು ಹಾಡಿದ್ದೀರಿ, ಅದರಲ್ಲಿ ಖಂಡಿತ ಎಲ್ಲವೂ ಬರ್ತದೆ. ಅಂಥ ಸೌಂದರ್ಯವು ಕನ್ನಡ, ಇದಕ್ಕೆ ಇಮ್ಮಡಿ ಶಾಸನದಿಂದ ಹಿಡಿದು ಸುಮಾರು 2,000 ವರ್ಷಗಳ ಇತಿಹಾಸ ಇದೆ. ಇವತ್ತು ಕನ್ನಡ ಮುಂದೇನೂ ಉಳಿಯುತ್ತದೆ. ಕನ್ನಡಾಂಬೆ ಬಂಜೆಯಲ್ಲ. ನಿಮ್ಮೆಲ್ಲರನ್ನು ನೋಡಿದಾಗ ಎಷ್ಟು ಖುಷಿ ಆಗ್ತದೆ. ಎಂಥ ಮಕ್ಕಳನ್ನು ಕನ್ನಡಾಂಬೆ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ವರಕವಿ ಬೇಂದ್ರೆಯವರಿಂದ ಇದ್ದದ್ದು ಬೇರೆ ಬೇರೆ ಕ್ಷೇತ್ರದಲ್ಲಿ. ಇವತ್ತು ಈ ಸಂದರ್ಭದಲ್ಲಿ ನನಗೆ ನೆನೆಸ್ಲಿಕ್ಕಾಗತ್ತೆ, ನಮ್ಮ ಇತ್ತೀಚೆಗೆ ನಮ್ಮನ್ನು ಅಗಲಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್, ಎಂಥ ಅರ್ಥಶಾಸ್ತ್ರಜ್ಞರು. ಇತ್ತೀಚೆಗೆ ಅಗಲಿದಂಥ SM ಕೃಷ್ಣ ಅವರು ಇಡೀ ಕರ್ನಾಟಕದ ಬೆಂಗಳೂರಿಗೆ ಪ್ರಪಂಚದ ಎಲ್ಲ ಮುಖಗಳನ್ನು ಅರ್ಥ ಮಾಡಿದಂಥ ಒಬ್ಬ ಧೀಮಂತ ನಾಯಕ. ಇನ್ನೋರ್ವರು ರತನ್ ಟಾಟಾರವರು, ಭಾರತಕ್ಕೆ ಎಂಥ ಕೊಡುಗೆ, ಗುಂಡು ಪೆನ್ನಿಂದ ಹಿಡಿದು ಪ್ಲೇನ್ ತನಕ ತಯಾರು ಮಾಡಿ ನಮ್ಮ ಭಾರತ ಮಾತೆಗೆ ಅಂಥ ಒಂದು ಕೊಡುಗೆಯನ್ನು ಕೊಟ್ಟವರು. ಇತ್ತೀಚೆಗೆ ನಿಧನರಾದಂಥ ನಾ ಡಿಸೋಜ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದರು. ಕನ್ನಡಾಂಬೆಗೆ ಮತ್ತು ಈ ಕನ್ನಡ ಯಾವತ್ತೂ ಉಳಿಯುತ್ತದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಕೆಲವು ಸರ್ಕಾರದ ಕೆಲವು ಅರ್ಥವ್ಯವಸ್ಥೆ ಅಥವಾ ಕೆಲವು ಇದರಿಂದ ಅಲ್ಲಿ ಇರ್ಬೋದು, ಆದರೆ ನಾವು ಖಾಸಗಿ ಶಾಲೆಯವರು ಖಂಡಿತವಾಗಿ ಕನ್ನಡವನ್ನು ನಿರರ್ಗಳವಾಗಿ ಕಲಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು IAS ಅನ್ನು KS ಅನ್ನು ಕನ್ನಡದಲ್ಲಿ ಬರೆಯಲಿಕ್ಕೆ ಅನುಕೂಲ ಆಗಿದೆ. ಬೇರೆ ಬೇರೆ ಕಾರಣಗಳಿರಬಹುದು. ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆ ವಿಧಾನಸೌಧ ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ದೊಡ್ಡ ಸೌಧ ಅದು. ಅದಾಗಿದ್ದರೆ ಕೆಂಗಲ್ ಹನುಮಂತಯ್ಯವರು ಕೊಟ್ಟಂಥ ದೊಡ್ಡ ಕೊಡುಗೆ ಅದು. ಅದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗತ್ತೆ. ಚಂಗಲ್ ರೆಡ್ಡಿಯವರಿಂದ ಹಿಡಿದು ದೇವರಾಜ ಅರಸು ಅವರು ದೀನ ದಲಿತರಿಗೆ, ಧೀಮಂತ ವರ್ಗಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ ಇದ್ದರೆ ಈ ಸಂದರ್ಭದಲ್ಲಿ ದೇವರಾಜ ಅರಸೂರನ್ನು ನಾವು ನೆನೆಸ್ಕೋಬೇಕಾಗತ್ತೆ. ಮತ್ತಿನ್ನೊಂದು, ಈಗ SM ಕೃಷ್ಣ ಅವರು ಸುಮಾರು ವರ್ಷಗಳ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಂತ ಅವರು ತೆಗೆದುಕೊಂಡಂಥ ಕಾರ್ಯಕ್ರಮಗಳು, ನಾರಾಯಣ ಮೂರ್ತಿಗಳ ಮೂಲಕ ITBTಯನ್ನು ಬೆಂಗಳೂರಿಗೆ ತಂದು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದಂಥ ದೊಡ್ಡ ನಾಯಕ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ SM ಕೃಷ್ಣ ಅವರು. ಹೇಗೆ ದೇವರಾಜ ಅರಸೂರು ದೀನ ದಮನಿತ ವರ್ಗಕ್ಕೆ ನಾಯಕತ್ವವನ್ನು ಕೊಟ್ಟು ಆ ಮೂಲಕ ಒಂದು ಕ್ರಾಂತಿಯನ್ನೇ ಮಾಡಿದ್ರು, ಉಳುವನಿಗೆ ಹೊಲದೊಡೆಯ ಕಾರ್ಯಕ್ರಮವನ್ನು ತಂದು ಎಷ್ಟು ಜನ ದಮನಿತ ವರ್ಗಕ್ಕೆ ಒಂದು ಧ್ವನಿಯನ್ನು ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಸಾಗ್ತಾ ಇರುವಂಥ, ಸತತವಾಗಿ 2ನೇ ಬಾರಿ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರ ಕೊಡುಗೆನೂ ಭಾಳ ದೊಡ್ಡದಿದೆ. ದಮನಿತ ವರ್ಗಕ್ಕೆ ಇವತ್ತು ಕೊಟ್ಟಂಥ ದೊಡ್ಡ ಕಾಣಿಕೆ. ಇವತ್ತು ಎಲ್ಲ ದೇವಸ್ಥಾನಗಳಿಗೂ ಸಾಮಾನ್ಯ ಜನರು, ಮಹಿಳೆಯರು ಹೋಗುವಂಥ ಕಾರ್ಯಕ್ರಮವನ್ನು ಕೊಟ್ಟರು ಎಲ್ರಿಗೂ. ಯಾಕೆಂದರೆ ಅನ್ನದ ಬೆಲೆ ಹಸಿವಲ್ಲಿ ನರಳಿದವನಿಗೆ ಮಾತ್ರ ಗೊತ್ತಾಗತ್ತೆ. ಆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದ ಒಬ್ಬ ನಾಯಕ ಅಂದರೆ ಇವತ್ತು ಖಂಡಿತವಾಗೂ ಸಿದ್ದರಾಮಯ್ಯ ಅವರು. ಆ ಮೂಲಕ ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ಇವತ್ತು ಅವ್ರನ್ನೂ ನೆನೆಸಬೇಕಾದಂಥ, ಯಾಕೆಂದರೆ ದೇವರಾಜ ಅರಸೂರನ್ನು ಬಿಟ್ಟರೆ 10 ವರ್ಷಗಳ ಕಾಲ ಆಳುವಂಥ ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ವಿದ್ಯಾ ವ್ಯವಸ್ಥೆಗೆ ಇವತ್ತು ಸಿದ್ದರಾಮಯ್ಯವರು ಕೊಟ್ಟಂಥ ಕೊಡುಗೆಗಳು, ಎಲ್ಲ ಮಕ್ಕಳಿಗೂ ಮಧ್ಯಾಹ್ನದ ಊಟವನ್ನು ಕೊಟ್ಟಿದ್ದಾರೆ,
ಸೈಕಲ್ ಕೊಟ್ಟಿದ್ದಾರೆ, ಶೂ ಕೊಟ್ಟಿದ್ದಾರೆ, ಪುಸ್ತಕ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅನಿವಾಸಿ ಭಾರತೀಯರು ಇಲ್ಲಿ ತನಕ 50 ವರ್ಷಗಳ ಇತಿಹಾಸದಲ್ಲಿ ದೊಡ್ಡ ಕ್ರಾಂತಿಯನ್ನೇ ರಾಜ್ಕುಮಾರ್ ಮತ್ತು ಆ ಕನ್ನಡಕ್ಕೋಸ್ಕರ ಯಾರ್ಯಾರು ಹೋರಾಟ ಮಾಡಿದಿರಿ ನೀವೆಲ್ಲರಿಗೂ ವಿದ್ಯಾವಾರಿಧಿ ಸರಸ್ವತಿಯನ್ನು ಒಳ್ಳೆಯದು ಮಾಡಲಿ. ಮುಂದೆ ಶಿಕ್ಷಣದಲ್ಲಿ ಸಾಧ್ಯವಾದರೆ ನೀವು ಬೆಹರೈನ್ನಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ. ಯಾಕೆಂದರೆ ನಿಮಗೆ ಇವತ್ತು ಆ ಚೈತನ್ಯವನ್ನು ಈ ಮಣ್ಣು ನಿಮಗೆ ಕೊಟ್ಟಿದೆ. ಇಲ್ಲಿ ಸುಜಲ ಸುಫಲವನ್ನು ಮಾಡುವಂಥ ಶಕ್ತಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಖಂಡಿತ ಹೇಳ್ತೀನಿ, ನೀವುಗಳು ಮನಸ್ಸು ಮಾಡಿದರೆ ಇಲ್ಲಿಂದ ಈಗೇನು ಎಚ್ ಎಸ್ ಶೆಟ್ಟಿಯವರು ದೊಡ್ಡ ಹಾಸ್ಪಿಟ್ಲಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರಂತೆ. ಬೇಕಾದಷ್ಟು ಕನ್ನಡಾಂಬೆ ಮಕ್ಕಳಿದ್ದೀರಿ, ಸಮಯವನ್ನು ವ್ಯರ್ಥ ಮಾಡದೆ ಒಳ್ಳೆ ವಿಚಾರಕ್ಕಾಗಿ ತಾವು ಹೋರಾಟ ಮಾಡಿದರೆ ಅಂದರೆ ಈ ಒಂದು ಕ್ರಾಂತಿ ಆಗುವುದಿದ್ದರೆ ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯ. ಆ ಶಿಕ್ಷಣದ ವ್ಯವಸ್ಥೆಯನ್ನು ರಾಜ್ಕುಮಾರ್ ಅವರಿಗೆ ದೇವರು ಶಕ್ತಿಯನ್ನು, ಯಾಕೆಂದರೆ ಶಕ್ತಿ ಕೊಡುವುದು ದೇವರು. ತೇನವಿನ ತೃಣಮಪಿನ ಚಲತಿ ಅಂತ, ಯಾವ ಹುಲ್ಲು ಕಡ್ಡಿ ಅಲ್ಲಾಡಬೇಕಿದ್ರೂ ಭಗವಂತನ ಸಾಕ್ಷಾತ್ಕಾರ ಇದ್ದರೆ ಮಾತ್ರ ಸಾಧ್ಯ. ಈ ಪುಣ್ಯ ಕಾರ್ಯ ನನಗೊಂದು ತುಂಬ ಸಂತೋಷ ಆಗ್ತದೆ. ಪುಣ್ಯ ಕಾರ್ಯದಲ್ಲಿ, ಯಾಕೆಂದರೆ ವೆಂಕಟೇಶ್ವರನ ದೊಡ್ಡ ಮಹೋತ್ಸವದ ಕಾರ್ಯದಲ್ಲಿ ನನ್ನನ್ನು ಕರೆದು ಇಲ್ಲಿಗೆ ಸನ್ಮಾನವನ್ನು ಮಾಡಿದ್ದೀರಿ. ಮಾತಾಡೋಕ್ಕೆ ನಿಮ್ಮ ಜೊತೆ ಸೇರೋಕ್ಕೆ 2 ಅವಕಾಶವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ವೆಂಕಟೇಶ್ವರ ಸ್ವಾಮಿ, ವಿದ್ಯಾವಾರಿಧಿ ಸರಸ್ವತಿ ಆ ಶಕ್ತಿ ಚೈತನ್ಯವನ್ನು ನೀಡಲಿ. ಶಿಕ್ಷಣದ ಮೂಲಕ ಕ್ರಾಂತಿಯನ್ನು ಮಾಡುವಂಥ ದೊಡ್ಡ ಸುಯೋಗವನ್ನು ನಿಮಗೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವೇದಿಕೆಗೆ ಒಂದಿಸ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಕರ್ನಾಟಕ.